ಬಹುಮುಖ್ಯವಾಗಿ ಈ ಒಂದು ತಿಂಗಳಲ್ಲಿ ಯಾರೇ ಒಂದು ನಾವು ಮತದಾರದು ನಾವು ಮಾಡಿಲ್ಲ ಅಂದರೆ ನಾವು ಬಿಟ್ಟರೆ ಕೆಟ್ವಿ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಆ ಥರ ಸ್ಲೋಗನ್ ಆಗಿದೆ. ಯಾಕಂದರೆ ಈಗ ತಾನೇ ಭಾಳ ಅದ್ಭುತವಾಗಿ ನಮ್ಮೆಲ್ಲ ಮುಖಂಡರುಗಳು ಮಾತಾಡಿದ್ದಾರೆ. ಯಾಕಂತಂದರೆ ಈ ಒಂದು ಪ್ರಕ್ರಿಯೆ ಭಾಳ ಅದ್ಭುತವಾಗಿ ನಡೆಸಬೇಕಂತೇಳಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ನಿನ್ನೆ ಮೈಸೂರಲ್ಲಿ ಅವರು ಹೇಳಿದರು. ಅವ್ರು ಏನು ಹೇಳಿದರು, ನಾವು ಬಿಟ್ಟರೆ ಕೆಟ್ವಿ ಅನ್ನೋ ಒಂದು ಸ್ಲೋಗನ್ ಮೈಂಡಲ್ಲಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕಂತೇಳಿ ನಮ್ಮ ನೆಚ್ಚಿನ ಶಾಸಕರಾದ ನಾಗೇಂದ್ರ ಅಣ್ಣನವರು ಅವರು ಹೇಳಿ ಕಳಿಸಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಆದೇಶದ ಮೇರೆಗೆ ನಾವು ಇಷ್ಟೆಲ್ಲ ಜನ ಸೇರಿದ್ದೀವಿ. ಅದೇ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಫಕ್ ಅವರು ಭಾಳ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು. ಅದೇ ಜೊತೆಗೆ ಈ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಭಾಳ ಅದ್ಭುತವಾದ ಕೆಲಸವನ್ನು ಅವರೂ ಒಂದು ತಿಂಗಳಿಂದ ಎಲ್ಲ ಸೇರಿಕೊಂಡು ನಮ್ಮ ಆಫೀಸಿಗೆ ಬಂದು ನಮ್ಮ ಈ ಭಾಗದ ಎಲ್ಲ ನಮ್ಮ ಇನ್ಚಾರ್ಜ್ ಅಂದರೆ ನಮ್ಮ ಸ್ನೇಹಿತರುಗಳು ಕೂಡ ಗೋವರ್ಧನ್ ರೆಡ್ಡಿ ಅವರು, ಅಣ್ಣ ನಾಗರಾಜ್ ಅವರು, ನಮ್ಮ ಮಂಡೆಟ್ಟಿ ನಾಗರಾಜ್ ಅವರು, ಹಾಗೆ ಅನೇಕ ನಮ್ಮ ಪ್ರಭುರೆಡ್ಡಿ ಅವರು, ಎಲ್ಲರೂ ನಾನಿಯವರು ಸೇರಿಕೊಂಡು ಎಲ್ಲರೂ ನಮ್ಮ ಈ ಮುಖಂಡರುಗಳು ಅಂದರೆ ನಮ್ಮ ಎಲ್ಲ ಕಾರ್ಪೊರೇಟರ್ ಒಂದಿಗೆ ಇದನ್ನು ಈಗಾಗಲೇ ಮ್ಯಾಪಿಂಗ್ ಕೂಡ ನಾವು ಭಾಳ ಅದ್ಭುತವಾಗಿ ಮಾಡೀವಿ ಅಂತೇಳಿ ನಮ್ಮ ಅಲ್ಲಬಾ ಕೃಷ್ಣ ಹೇಳ್ತಿದ್ರು. ಮ್ಯಾಪಿಂಗ್ ಯಾವ ಥರ ಚೆನ್ನಾಗಿ ಮಾಡಿದೀವೋ ಅದೇ ಥರ ನಮ್ಮ ಮತದಾರರು ಒಬ್ಬರು ಕೈ ಬಿಡಬಾರ್ದು ಅಂತ ಹೇಳಿದ್ರೆ, ನಾವು ಇಷ್ಟು ದಿವಸ ಏನು ಅನ್ಕೊಂತಿದ್ವಿ, ಮತದಾರ ಪಟ್ಟಿ ಅಂತಂದರೆ ಕೊನೆಯ ಕ್ಷಣದಲ್ಲಿ ಹೋಗಿ ಆ ದಿನಗಳಲ್ಲಿ ನೆನೆಸ್ಕೊಳ್ರಿ ನೀವು. ಕೊನೆಯ ಕ್ಷಣದಲ್ಲಿ ಯಾವುದಾದ್ರೂ ಒಂದು ಚೀಟಿ ಅಂದರೆ ನಮ್ಮ ಗುರುತು ಚೀಟಿ ಕೊಟ್ಟರೆ ನಮ್ಮ ಮತ ಹಕ್ಕು, ನಮ್ಮಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಇರೋದ್ರಿಂದ ಅದು ಕೊಡ್ತಾ ಇದ್ರು. ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ BJP ಸರ್ಕಾರ ಕೂಡ ನಮ್ಮ ಅದ್ಭುತವಾಗಿ ನಮ್ಮ ವಿಜಯ್ ಕುಮಾರ್ ಹೇಳಿದರು, ಈ ಹುನ್ನಾರ ನಡೆದಿದೆ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲಾದರೂ ಕಳೆದೋದ್ರೆ, ಅಂದರೆ ಆ ಮತದಾರ ಪಟ್ಟಿಯಲ್ಲಿ ಹೆಸರು ಕಳೆದೋದ್ರೆ ನಾವು ಅವತ್ತು ಮತ್ತೆ ನಾವು ಪರದಾಡಬೇಕಂತ ಸ್ಥಿತಿ. ನಮ್ಮ ದೇಶದಲ್ಲಿ ನಮ್ಮ ಮತದಾನ ಅನ್ನೋದು ಹಕ್ಕು, ಪ್ರತಿಯೊಂದು ಮನುಷ್ಯನಿಗೂ ಹಕ್ಕಿದೆ. ಅದಾದಮೇಲೆ ಬೇರೆ ವಿಚಾರಗಳು ನಾವು ಮಾತಾಡ್ಬೋದು. ಅದಕ್ಕೆ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಪಕ್ಷ ಆಗಲಿ ನಮ್ಮ ಶಾಸಕರಾಗಲಿ ಪ್ರತಿಯೊಬ್ಬ ಶಾಸಕರು ಕೂಡ ಈ ಒಂದು ತಿಂಗಳನ್ನು ಮರಿಬೇಡ್ರಿ ಅಂತ ನಮ್ಮ ಆದೇಶ ಕೊಟ್ಟಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಹಾಲಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಅಧ್ಯಕ್ಷರುಗಳಾದ ಶ್ರೀಯುತ BK ಹರಿಪ್ರಸಾದ್ ಸಾಹೇಬರು ಕೂಡ ನಮ್ಮೆಲ್ಲರಿಗೂ ಈ ಮುಖಾಂತರ ನಾವು ಮಾಡಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಯಾರೂ ಮರಿಬಾರ್ದು. ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಹಿಂದಿನ ಎಲ್ಲ ನಮ್ಮ ದೇಶದಲ್ಲಿ ಈ ಥರ SIR ಆಗಿರುವಂಥ ಎಫೆಕ್ಟ್ಗಳು ಎಲ್ಲ ಸವಿರವಾಗಿ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಸಮಯವನ್ನು ನಾವು ವೃಥಾ ಮಾಡದೆ BLA ಒಳಗಳ ಜವಾಬ್ದಾರಿ ಜೊತೆಗೆ ವೋಟರ್ದು ಬಹಳ ಮುಖ್ಯ. ನಾವೇನೋ BLA ಒಳಗೆ ಬಿಟ್ಟೋಗಿದ್ದಾರೆ, ಅವ್ರು ತಾವು ನೋಡ್ಕೊತಾರೆ ಅಂತಂದರೆ ಅದು ಆಗೋದಿಲ್ಲ. ನಾಳೆ ಪ್ರತಿಯೊಂದಕ್ಕೂ ವೋಟ್ ಅನ್ನೋದು ಮುಖ್ಯ, ವೋಟ್ ID ಭಾಳ ಮುಖ್ಯ ಇದೆ. ಹಾಗಾಗಿ ನಾವು ಇವತ್ತಿನ ದಿವಸ ಸೇರಿಕೊಂಡು ಭಾಳ ನೋಡ್ತಾ ಇದ್ರೆ ಪ್ರತಿಯೊಬ್ಬ BLO ಅಲ್ಲಿ ಒಂದು ಹುಮ್ಮಸ್ಸಿದೆ. ಒಂದು ವೋಟ್ ಬಿಡಬಾರ್ದು ಅನ್ನೋ ಒಂದು ಕಾಣಿಸ್ತಾ ಇದೆ ಫೇಸಲ್ಲಿ ನಾವು ನೋಡ್ತಾ ಇದ್ರೆ. ಅಷ್ಟು ಒಂದು ಅಂದರೆ ಅದನ್ನು ನಾವು ಗೆಲ್ಲಲೇಬೇಕು. ಅಂದರೆ ಮತದಾರ ಪಟ್ಟಿ 2002ರಿಂದ 2025ರಲ್ಲಿ ಯಾವುದೇ ಒಂದು ನ್ಯೂನ್ಯತೆ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳೋದೊಂದು ಇತ್ತು. ಒಂದೇ ಒಂದು 2 ಮಾತು ಹೇಳಿದರು ನಮ್ಮ ಅಫಕ್ ಅವರು. ಒಂದು ಡೆತ್ ಆದರೆ ಡಬಲ್ ಆದರೆ ಮಾತ್ರ ಇತ್ತು, ಅದು ನಮ್ಮ ಎಲ್ಲ ಸರ್ಕಾರಗಳು ಒಪ್ಪಿದ್ದು, ಎಲ್ಲರೂ ಮಾಡ್ತಾಯಿದ್ರು. ಇಲ್ಲಿ ಆ ಥರ ಇಲ್ಲ. ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ಮತದಾರಗಳಿಗೆ ಒಂದು ಓದಿರ್ತಾರೆ, ಓದದೇ ಇರೋರು ಇರ್ತಾರೆ. ಸೊ ತಮ್ಮಲ್ಲಿ ಯಾವುದೇ ಒಂದು ಸ್ಟ್ರೀಟ್ ಅಂದರೆ ಓಣಿಯಲ್ಲಿ ಹೋದರೂ ಕೂಡ, ಒಂದು ವಾರ್ಡಲ್ಲಿ ಹೋದರೂ ಕೂಡ, ಯಾವುದೇ ಒಂದು ಗ್ರಾಮದಲ್ಲಿ ಹೋದರೂ ಕೂಡ ತಾವೆಲ್ಲರೂ ತಿಳಿದವರು ಸ್ವಲ್ಪ ಈ ವೋಟರ್ದು ಈ ಒಂದು ತಿಂಗಳು ಮಾತ್ರ ನಾವು ಎಲ್ಲ ಎಚ್ಚೆತ್ಕೊಂಡು ಮಾಡ್ಬೇಕಂತೇಳಿ ಈ ಮೂಲಕ ಈ ಒಂದು ಸಭೆಗೆ ತಾವೆಲ್ಲರೂ ಆಗಮಿಸಿ ಮತ್ತೆ ಇಷ್ಟು ಉತ್ಸಾಹದಿಂದ ಪಾಲ್ಗೊಂಡಿರೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಹಾಗೆ ವಾಲಂಟ್ರಿಯಾಗಿ ಕೂಡ ಎಲ್ಲರೂ BLO 2 ಅಂತಂದೇಳಿ ಮಾಡ್ಕೋಬಹುದು ಇದರಲ್ಲಿ. ಯಾಕಂದರೆ ಈಗ ನಾವು ಎಷ್ಟು ಜನ ಅಂತ ಕೊಟ್ಟಿರ್ತೀವಿ, ಜೊತೆಗೆ ನಮ್ಮ ಉಸ್ತುವಾರಿಗಳು ಭಾಗದಲ್ಲಿ ಇರುವಂಥ ಎಲ್ಲರೂ ಕೂಡ ಸೇರಿಕೊಂಡು ಅವರು ನಿಮ್ಮ ಕೈ ಜೋಡಿಸ್ತಾರೆ, ನಾವು ಕೈ ಜೋಡಿಸ್ತೀವಿ. ನಮ್ಮ ಶಾಸಕರ ಅಚ್ಚುಮೆಚ್ಚಿನ ಶಾಸಕರ ನಾಗೇಂದ್ರ ಅವರ ಸೂಚನೆ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಕೋರ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ದಿವಸ ನಾವು ಭಾಳ ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರ ಅಂತ ತಿಳ್ಕೊತಾ, ಅವರು ಯಾರು ಕಳ್ಕೊಂಡು ಹೋಗಬಾರ್ದು ಅನ್ನೋದು ಉದ್ದೇಶದಿಂದ ಇದೆಲ್ಲ ನಾವು ಸೇರಿದ್ದೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ನಮ್ಮ ಈ 63 ಹಳ್ಳಿಯಿಂದ ಕೂಡ ತಾವು ಬಂದಿದ್ದೀರಿ. ನಮ್ಮ ಸಿಟಿಯಿಂದ ಎಲ್ಲ ಕಾರ್ಪೊರೇಟರ್ ಜೊತೆಗೆ ಎಲ್ಲ ಕಾರ್ಯಕರ್ತರು, ಬಂಧುಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು, ನಮ್ಮ ಉತ್ಸಾಹವಾಗಿ ನಮ್ಮ ಹೆಣ್ಮಕ್ಳು ಎಲ್ಲ ಕಾರ್ಯಕರ್ತರು, ಬಂಧುಗಳು, ಅವರು ಭಾಳ ಚೆನ್ನಾಗಿ ಅವರಂತೂ ಲೀಡರ್ಸ್ ಆಗಿ ಎಲ್ಲ ಅವ್ರಿಗೆ ಏನಂತಂದರೆ ನಮ್ಮ ಭಾಳ ಹೆಮ್ಮೆ ಅನಿಸುತ್ತೆ. ಮಹಿಳೆಯರಿಗೆ ನೆಕ್ಸ್ಟ್ ನಿಮ್ಮದೇ ಅಕ್ಕ, ನಿಮ್ಮದೇ 33%, ನೀವು ಇಷ್ಟು ಕೊಡೋದಿಲ್ಲ. ಇನ್ನು ನೆಕ್ಸ್ಟ್ ಇನ್ನು ಭಾಳ ಜನ ಬರ್ತಾರೆ. ಹಾಗಾಗಿ ಅಷ್ಟು ಉತ್ಸಾಹವಾಗಿ ನೀವು ಸೇರ್ಕೊಂಡು ಮಾಡ್ತಾ ಇದ್ದೀರ ಅಂತ ಹೇಳ್ತಾ
ಇದು ಸೂರ್ಯ ನ್ಯೂಸ್ ಕನ್ನಡ.